ಮಾಹಿತಿಗಾಗಿ ಇನ್ನು ಇವತ್ತು ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ಕುರ್ಚಿ ಕಾಳಗದ ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು, ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕಿಂಗ್ ಈಸ್ ಅಲೈವ್ ಅನ್ನುವ ಪದದ ಅರ್ಥ ಏನು ಅಂತೇಳಿ ಪಟ್ಟು ಹಿಡಿದು ಕೂತ್ಕೋತಾರೆ. ಅಂದ್ರೆ ಸಚಿವ ಭೈರತಿ ಬಸ್ತು ಸುರೇಶ್ ಅವರು ಹೇಳಿದಂತಹ ವಿಚಾರವಾಗಿ ಒಂದು ತಾರಕಕ್ಕೆ ಇರುತ್ತೆ ಸದನದಲ್ಲಿ ಗದ್ದಲ. ಕಿಂಗ್ ಈಸ್ ಅಲೈವ್ ಅಂತ ಆರ್ ಅಶೋಕ್ ಅವರು ಕಾಲೆಳಿತಾರೆ. ಭೈರತಿ ಸುರೇಶ್ ಕಿಂಗ್ ಈಸ್ ಅಲೈವ್ ಅಂದಿದ್ದು ಯಾಕೆ ಅಂತೇಳಿ ಸಿಎಂ ಸಾಹೇಬರು ಗಟ್ಟಿಮುಟ್ಟಾಗಿ ನಮ್ಮ ಮುಂದೆ ಕೂತಿದ್ದಾರೆ. ಭೈರತಿ ಸುರೇಶ್ ಮಾತಿನ ಅರ್ಥ ಏನು ಅಂತೇಳಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆಗ ಫಸ್ಟ್ ನಿಮ್ಮ ತಟ್ಟೆಯ ಹೆಗ್ಗಣ ನೋಡಿಕೊಳ್ಳಿ ಅಂತೇಳಿ ಭೈರತಿ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ ಭೈರತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಕೂತ್ಕೋ, ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಮಾತಾಡ್ತಾರೆ ಅವರು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಮಾತಾಡ್ತಾರೆ. ಬುದ್ಧಿ ಮಾಡಬಹುದು ಅಧ್ಯಕ್ಷ. ಆಯ್ತು, ನೀವ್ಯಾಕೆ ಹಿಂದೆ ಮಾತಾಡ? ನಾನು ಅಶೋಕ್ ಅವರ ನಾನು ಹೇಳ್ತೀನಪ್ಪ, ಎದ್ ನಿಂತ್ಕೊಂತ ಒಂದೇ ನಿಮಿಷ ಮಾತಾಡಲ್ಲ. ನಾನು ಹೇಳೋದು ಈಗ ನಾನು ನೋಡಿದ್ದೆ. ನಾವು ದೇಶದ ಬಗ್ಗೆ ನಮ್ಮ ದೇಶ ಇದು, ನಮ್ಮ ಮಾತೃಭೂಮಿ, ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು. ನಾನು ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನ್ ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ, ಆ ಪದವಿಗೆ ಹೇಳಿರ್ಬೇಕು. ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲೇ ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ 16 ಜನ ನಿತ್ಯ, ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 16 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನ್ ಹೇಳಿದಾರ? ಅದು ಯಾವ್ದು ಹಾಡು? ಮುಂದಕ್ಕೆ ಹೋಗುವ. ಏನು ಯಾವ ಸತ್ಯ? ಸತ್ಯವೇ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ. ಈ ಗೋವ್ ಯಾರು, ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. 16 ಜನ ನಿತ್ಯ, ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 16 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟಿದೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಮಾಹಿತಿಗಾಗಿ ಇನ್ನು ಇವತ್ತು ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ಕುರ್ಚಿ ಕಾಳಗದ ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು, ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕಿಂಗ್ ಈಸ್ ಅಲೈವ್ ಅನ್ನುವ ಪದದ ಅರ್ಥ ಏನು ಅಂತೇಳಿ ಪಟ್ಟು ಹಿಡಿದು ಕೂತ್ಕೋತಾರೆ. ಅಂದ್ರೆ ಸಚಿವ ಭೈರತಿ ಬಸ್ತು ಸುರೇಶ್ ಅವರು ಹೇಳಿದಂತಹ ವಿಚಾರವಾಗಿ ಒಂದು ತಾರಕಕ್ಕೆ ಇರುತ್ತೆ ಸದನದಲ್ಲಿ ಗದ್ದಲ. ಕಿಂಗ್ ಈಸ್ ಅಲೈವ್ ಅಂತ ಆರ್ ಅಶೋಕ್ ಅವರು ಕಾಲೆಳಿತಾರೆ. ಭೈರತಿ ಸುರೇಶ್ ಕಿಂಗ್ ಈಸ್ ಅಲೈವ್ ಅಂದಿದ್ದು ಯಾಕೆ ಅಂತೇಳಿ ಸಿಎಂ ಸಾಹೇಬರು ಗಟ್ಟಿಮುಟ್ಟಾಗಿ ನಮ್ಮ ಮುಂದೆ ಕೂತಿದ್ದಾರೆ. ಭೈರತಿ ಸುರೇಶ್ ಮಾತಿನ ಅರ್ಥ ಏನು ಅಂತೇಳಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆಗ ಫಸ್ಟ್ ನಿಮ್ಮ ತಟ್ಟೆಯ ಹೆಗ್ಗಣ ನೋಡಿಕೊಳ್ಳಿ ಅಂತೇಳಿ ಭೈರತಿ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ ಭೈರತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಕೂತ್ಕೋ, ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಮಾತಾಡ್ತಾರೆ ಅವರು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ.
ನಿಮ್ಮ ಪರವಾಗಿ ಮಾತಾಡ್ತಾರೆ. ಬುದ್ಧಿ ಮಾಡಬಾರ್ದು ಅಧ್ಯಕ್ಷರೇ. ಆಯ್ತು, ನೀವ್ಯಾಕೆ ಹಿಂದೆ ಅಲ್ಲ ಮಾತಾಡ್ತೀರಿ? ನಾನು ಅಲ್ಲ ಅಶೋಕ್ ಅಶೋಕ್ ಅವರ ನಾನು ಹೇಳ್ತೀನಪ್ಪ ಎದ್ ನಿಂತ್ಕೊಂತ ಒಂದೇ ನಿಮಿಷ ಮಾತಾಡಲ್ಲ. ನಾನು ಹೇಳೋದು ಈಗ ನಾನು ನೋಡಿದ್ದೆ, ನಾವು ದೇಶದ ಬಗ್ಗೆ ನಮ್ ದೇಶ ಇದು, ನಮ್ಮ ಮಾತೃಭೂಮಿ, ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು. ನಾನು ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನ್ ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವ್ರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ. ಆ ಪದವಿಗೆ ಹೇಳಿರ್ಬೇಕು, ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲ, ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ 10 ಜನ. ಆಯ್ತು, ಮತ್ತೆ ಮಾತಾಡಿ. ನಿತ್ಯ ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಓಕೆ, ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆಯ್ತು. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಓಕೆ, ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನ್ ಹೇಳಿದಾರೆ? ಅದು ಯಾವ್ದು ಹಾಡು? ಮುಂದಕ್ಕೆ ಹೋಗುವ. ಏನು ಯಾವ ಸತ್ಯ? ಮುಗಿಸ್ಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ. ಈ ಗೋವ್ ಯಾರು, ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ, 10 ಜನ. ಆಯ್ತು, ಮತ್ತೆ ಮಾತಾಡಿ. ನಿತ್ಯ ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 10 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಓಕೆ, ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆಯ್ತು. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದು ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟಿದೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಓಕೆ, ಮಾಹಿತಿಗಾಗಿ ಇನ್ನು ಇವತ್ತು ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ಕುರ್ಚಿ ಕಾಳಗದ ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಅಶೋಕ್ ಅವರು, ವಿಪಕ್ಷ ನಾಯಕರು ಅಶೋಕ್ ಅವರು, ಕಿಂಗ್ ಈಸ್ ಅಲೈವ್ ಅನ್ನುವ ಪದದ ಅರ್ಥ ಏನು ಅಂತೇಳಿ ಪಟ್ಟು ಹಿಡಿದು ಕೂತ್ಕೋತಾರೆ. ಅಂದ್ರೆ ಸಚಿವ ಬೈರತಿ ಬತ್ತು ಸುರೇಶ್ ಅವರು ಹೇಳಿದಂತಹ ವಿಚಾರವಾಗಿ ಒಂದು ತಾರಕಕ್ಕೆ ಇರುತ್ತೆ ಸದನದಲ್ಲಿ ಗದ್ದಲ. ಕಿಂಗ್ ಈಸ್ ಅಲೈವ್ ಅಂತ ಅಶೋಕ್ ಅವರು ಕಾಲೆಳಿತಾರೆ. ಬೈರತಿ ಸುರೇಶ್ ಕಿಂಗ್ ಈಸ್ ಅಲೈವ್ ಅಂದಿದ್ದು ಯಾಕೆ ಅಂತೇಳಿ ಸಿಎಂ ಸಾಹೇಬರು ಗಟ್ಟಿಮುಟ್ಟಾಗಿ ನಮ್ಮ ಮುಂದೆ ಕೂತಿದ್ದಾರೆ. ಬೈರತಿ ಸುರೇಶ್ ಮಾತಿನ ಅರ್ಥ ಏನು ಅಂತೇಳಿ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆಗ ಫಸ್ಟ್ ನಿಮ್ಮ ತಟ್ಟೆಯ ಹೆಗ್ಗಣ ನೋಡಿಕೊಳ್ಳಿ ಅಂತೇಳಿ ಬೈರತಿ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ? ಬೈರತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಅಲ್ಲ ಅಧ್ಯಕ್ಷ, ನನ್ನ ಹೆಸರು ಮಾತಾಡ್ತಾರೆ ಅವರು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ನಿಮ್ಮ ಪರವಾಗಿ ಮಾತಾಡ್ತಾರೆ. ಬುದ್ಧಿ ಮಾಡಬಾರ್ದು ಅಧ್ಯಕ್ಷ. ಆಯ್ತು, ನೀವ್ಯಾಕೆ ಹಿಂದೆ ಅಲ್ಲ ಮಾತಾಡ್ತಾರೆ? ನಾನು ಅಲ್ಲ ಅಶೋಕ್ ನಾನು ಹೇಳ್ತೀನಪ್ಪ ಎದ್ ನಿಂತ್ಕೊಂತ ಒಂದೇ ನಿಮಿಷ ಮಾತಾಡಲ್ಲ. ನಾನು ಹೇಳೋದು ಈಗ ನಾನು ನೋಡಿದ್ದೆ, ನಾವು ದೇಶದ ಬಗ್ಗೆ ನಮ್ ದೇಶ ಇದು, ನಮ್ಮ ಮಾತೃಭೂಮಿ, ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು. ನಾನು ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನ್ ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವ್ರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ. ಆ ಪದವಿಗೆ ಹೇಳಿರ್ಬೇಕು, ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲ, ಏನ್ ಕೇಳಬೇಕು?
ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ 16 ಜನ ಆಯ್ತು, ಮತ್ತೆ ಮಾತಾಡಿ. ನಿತ್ಯ ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 16 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಓಕೆ, ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆಯ್ತು. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟೈತೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಓಕೆ, ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ, ನಾವು 5 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು 5 ವರ್ಷದ ಮುಖ್ಯಮಂತ್ರಿ ಅಂತ ನಾನೇ ಮಾಡ್ಬಿಟ್ಟಿದ್ದೀನಿ. 5 ವರ್ಷ ಅಂತಾರೆ. ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ. ಸತ್ಯ ಅದೇನು ಹೇಳಿದಾರೆ, ಅದು ಯಾವ್ದು ಹಾಡು? ಮುಂದಕ್ಕೆ ಹೋಗುವ. ಏನು ಯಾವ ಸತ್ಯ? ಮುಗಿಸ್ಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತನ್ನು ಗೋವಿನ ಹಾಡು ಹೇಳ್ತಾರೆ. ಈ ಗೋವ್ ಯಾರು, ಹುಲಿ ಯಾರು ನನ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ, 16 ಜನ ಆಯ್ತು, ಮತ್ತೆ ಮಾತಾಡಿ. ನಿತ್ಯ ಅವ್ರಾಗೆ ಮುಗಿಸ್ಲಿ, ಮತ್ತೆ ಮಾತಾಡಿ. ಪ್ರತಿನಿತ್ಯ 16 ಜನ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ. ಓಕೆ, ಶೋಭೆ ತರಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆಯ್ತು. ತೀರ್ಮಾನ ಮಾಡ್ಕೊಂಡು ಬನ್ನಿ. ಇದು ಮೋಸ ಮಾಡ್ತಾ ಇದ್ದೀರಾ. ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ, ಇಡೀ ಅಧಿಕಾರಿಗಳು, ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗೋಗ್ಬಿಟ್ಟಿದೆ. ಒಂಥರ ಅವರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ, ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ, ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ. ಓಕೆ. ಅದರಿಂದ